ರಿವಿಷನ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. GPSTR 2024 ಪೇಪರ್ 1 ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಸಿಲೆಬಸ್ನ ನೋಡೋಣ. GPSTR 2024ನೇ ಇಸ್ವಿಯಲ್ಲಿ ನಮಗೆ ಏನು ನೋಟಿಫಿಕೇಷನ್ ಆಗುತ್ತೆ ಅಂತಂದು ನಾವೆಲ್ಲ ನ್ಯೂಸ್ ಪೇಪರ್ನಲ್ಲಿ ನ್ಯೂಸ್ಗಳಲ್ಲಿ ನಾವೆಲ್ಲ ಕೇಳಿದ್ದೀವಿ, ಹೌದಲ್ವಾ? ಏನು 6ರಿಂದ 8ನೇ ತರಗತಿಗಳ ಪದವೀಧರ ಪ್ರಾಥಮಿಕ ಶಿಕ್ಷಕರು, ಇದಕ್ಕೆ ಸಂಬಂಧಿಸಿದಂತೆ ನಮಗೆ ಸಿಲೆಬಸ್ ಯಾವುದಿದೆ ಅನ್ನೋದನ್ನು ನಾವಿವತ್ತು ನೋಡೋಣ. ಇದರಲ್ಲಿ ಈ GPSTRನಲ್ಲಿ ಪತ್ರಿಕೆ 1 ಪೇಪರ್ 1 ಇರುತ್ತೆ, ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ವಿಷಯಗಳು ಇರ್ತವೆ ಅನ್ನೋದನ್ನು ಈಗ ನೋಡೋಣ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಸಾಮಾನ್ಯ ಜ್ಞಾನ, ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಬೆಳವಣಿಗೆ ಮತ್ತು ಬೋಧನಾಶಾಸ್ತ್ರ, ಮತ್ತು ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ, ಮತ್ತು ಗಣಕಯಂತ್ರ. ಇವೆಲ್ಲದೂ ನಮಗೆ ಪೇಪರ್ 1ರಲ್ಲಿ ಬರುವಂತಹ ಸಬ್ಜೆಕ್ಟ್ಗಳು ಆಗಿರ್ತವೆ. ಇವಾಗ ನಾವು ಸಾಮಾನ್ಯ ಕನ್ನಡ ಇದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಟಾಪಿಕ್ಗಳು, ಜನರಲ್ ಕನ್ನಡ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ಟಾಪಿಕ್ಗಳು ಇದ್ದಾವೆ ಅನ್ನೋದನ್ನು ನಾವಿವತ್ತು ನೋಡೋಣ. ಇನ್ನು 19 ಟಾಪಿಕ್ಗಳು ಇದ್ದಾವೆ. ಒಂದನೇದು ಕನ್ನಡ ವರ್ಣಮಾಲೆ, ಎರಡನೇದು ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು, ನಾಮಪದ ಮತ್ತು ಅದರ ಬಗೆಗಳು ಅಂದರೆ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಭಾವನಾಮ ಇತ್ಯಾದಿಗಳು ಬರ್ತವೆ. ಮತ್ತು ಕ್ರಿಯಾಪದ, ಅದಕ್ಕೆ ವಿಧಗಳು ಯಾವ್ಯಾವು ಅಂತ ಬರ್ತವೆ. ಲಿಂಗ ಮತ್ತು ವಚನ, ಮತ್ತು ವಿಭಕ್ತಿ ಪ್ರತ್ಯಯ ಮತ್ತು ಅದರ ಕಾರಕಾರ್ಥಗಳು, ಸಂಧಿಗಳು, ಸಮಾಸಗಳು, ಕೃದಂತ ಮತ್ತು ತದ್ದಿತಾಂತಗಳು, ದ್ವಿರುಕ್ತಿ, ಜೋಡು ನುಡಿ ಇವೆಲ್ಲ ಬರ್ತವೆ. ನೆಕ್ಸ್ಟು ಅವ್ಯಯ ಮತ್ತು ಅದರ ಪ್ರಕಾರಗಳು, ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ ಪದಗಳು, ನಾನಾರ್ಥಕಗಳು, ವಿರುದ್ಧಾರ್ಥಕ ಪದಗಳು, ಪದಗಳ ಶುದ್ಧ ರೂಪ ಇವೆಲ್ಲ ಬರ್ತವೆ. ತತ್ಸಮ ತದ್ಭವ, ಅನ್ಯದೇಶಿ ಪದಗಳು, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು, ಮತ್ತು ಗಾದೆಗಳು, ಛಂದಸ್ಸು ಮತ್ತು ಅಲಂಕಾರಗಳು, ಮತ್ತು ಹಳೆಗನ್ನಡ ಮತ್ತು ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಕವಿ, ಕಾಲ, ಆಶ್ರಯ, ಸ್ಥಳ, ಬಿರುದು, ಕಾವ್ಯ, ಪ್ರಶಸ್ತಿ ಕೂಡ ಇದರಲ್ಲಿ ಬರುವಂತಹ ನಮಗೆ ಏನು ಸಾಮಾನ್ಯ ಕನ್ನಡದಲ್ಲಿ ಬರುವಂತಹ ಸಿಲೆಬಸ್ ಇದಾಗಿದೆ. ಈ ಒಂದಕ್ಕೆ ಸಂಬಂಧಿಸಿದಂತೆ ಇಷ್ಟೊಂದು ಟಾಪಿಕ್ಗಳನ್ನು ನಾವು ಕವರ್ ಮಾಡಲೇಬೇಕು, ಈ 19 ಟಾಪಿಕ್ಗಳನ್ನು. ಇದಕ್ಕೆ ರೆಫರೆನ್ಸ್ ಬುಕ್ಗಳನ್ನು ಯಾರು ಗೋರ್ಮೆಂಟ್ನವರೇ ಕೊಟ್ಟಿದ್ದಾರೆ. ಯಾವ್ಯಾವ ಬುಕ್ಗಳನ್ನು ನಾವು ಓದಿದರೆ ಇವೆಲ್ಲ ಟಾಪಿಕ್ಗಳು ಕವರ್ ಆಗುತ್ತೆ ಅನ್ನೋದನ್ನು. ಕರ್ನಾಟಕ ಪಠ್ಯಪುಸ್ತಕ ಸಂಘವು ಪ್ರಕಟಿಸಿರುವ ಪ್ರಸ್ತುತ 6ರಿಂದ 10ನೇ ತರಗತಿಯವರೆಗಿನ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಮತ್ತು ತೃತೀಯ ಭಾಷೆ ಕನ್ನಡ ಪಠ್ಯಪುಸ್ತಕಗಳು, ಇದನ್ನು ನಾವು ಕಂಪಲ್ಸರಿ ಓದಲೇಬೇಕು. ಅಂದರೆ 6ರಿಂದ 10ನೇ ತರಗತಿ ಕನ್ನಡ ಪುಸ್ತಕಗಳನ್ನು ನಾವು ಓದಲೇಬೇಕು. ಅದರಲ್ಲಿ ಏನು ಶಬ್ದಾರ್ಥಗಳು ಅಂದರೆ ಹೊಸ ಪದಗಳ ಅರ್ಥ, ನೆಕ್ಸ್ಟು ಕವಿ ಪರಿಚಯಗಳನ್ನು ಓದಬೇಕು. ಇವೆಲ್ಲ ಓದಿದರೆ ನಮಗೆ ಮತ್ತು ಈ ಟಾಪಿಕ್ಗಳು ಮತ್ತು ಅದ್ರ ಪಾಠದ ಹಿಂದ್ಗಡೆನೇ ನಮಗೆ ವ್ಯಾಕರಣಕ್ಕೆ ಸಂಬಂಧಿಸಿದ ಒಂದೊಂದು ಪಾಠದ ಹಿಂದ್ಗಡೆ ಒಂದೊಂದು ಟಾಪಿಕ್ಗಳನ್ನು ಕೊಟ್ಟಿದ್ದಾರೆ. ನೆಕ್ಸ್ಟು ಕನ್ನಡ ಮಾಧ್ಯಮ ವ್ಯಾಕರಣ ತೀನಂ ಶ್ರೀಕಂಠಯ್ಯ, ಕನ್ನಡ ಸಾಹಿತ್ಯ ಚರಿತ್ರೆ ಶ್ರೀ ಮುಗುಳಿ. ನೆಕ್ಸ್ಟು ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶಾಮರಾಯ, ಕೇಶಿರಾಜ ವಿರಚಿತ ಶಬ್ದಮಣಿ ದರ್ಪಣಂ ಈ ಪುಸ್ತಕವನ್ನು ಓದಬೇಕಂತೆ. ಮತ್ತು ಕನ್ನಡ ಛಂದೋ ವಿಕಾಸ, ಹೊಸಗನ್ನಡ ಸಾಹಿತ್ಯ ಚರಿತ್ರೆ, ಹೊಸಗನ್ನಡ ವ್ಯಾಕರಣ, ಛಂದಸ್ಸು ಮತ್ತು ವ್ಯಾವಹಾರಿಕ ಕನ್ನಡ. ನೆಕ್ಸ್ಟು ಕನ್ನಡ ಕೈಪಿಡಿ ಸಂಪುಟ 1 ಇದು ಓದಬೇಕು. ಮತ್ತು ಕನ್ನಡ ರತ್ನಕೋಶ, ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಕಟಣೆ ಮಾಡಿರುವಂಥದ್ದು. ಮತ್ತು ಯುಗಧರ್ಮ ಮತ್ತು ಸಾಹಿತ್ಯ ದರ್ಶನ, ಕನ್ನಡ ಭಾಷಾಶಾಸ್ತ್ರ, ಕನ್ನಡ ಭಾಷೆಯ ಚರಿತ್ರೆ, ಇವೆಲ್ಲ ಪುಸ್ತಕಗಳನ್ನು ನಮಗೆ ಓದಬೇಕು ಅಂತಂದು ಕೊಟ್ಟಿದ್ದಾರೆ. ಅಂದರೆ ಇವೆಲ್ಲ ಪುಸ್ತಕಗಳನ್ನು ಓದಬೇಕಾ ಅಂತ ಕೇಳಿದರೆ ಅಲ್ಲ. ಫಸ್ಟ್ನೇದೇನು 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕಗಳನ್ನು ಕಂಪಲ್ಸರಿ ಓದಲೇಬೇಕು. ಇದರ ಜೊತೆಗೆ ಈ ಕೆಳಗಿರಿದಾವಲ್ಲ, ಇದರಲ್ಲಿ 1 ಅಥವಾ 2 ಪುಸ್ತಕಗಳನ್ನು ಇದರಲ್ಲಿ ನಿಮಗೆ ಯಾವ್ದು ಸಿಗುತ್ತೋ ಯಾವ್ದು ಸಿಗ್ತಾವೋ
1 ಅಥವಾ 2 ಪುಸ್ತಕಗಳನ್ನು ನಾವು ಕಂಪಲ್ಸರಿಯಾಗಿ ಓದಬೇಕು. ಎಲ್ಲ ಪುಸ್ತಕಗಳನ್ನು ಓದೋಕ್ಕೆ ಸಾಧ್ಯವಿಲ್ಲದ ಮಾತು ಆ ಅವಧಿಯೊಳಗೆ. ಸೊ ಹಾಗಾಗಿ ಇದು ಫಸ್ಟ್ನೇದು ಕಂಪಲ್ಸರಿ ಓದಬೇಕು. ನೆಕ್ಸ್ಟು ಇದರಲ್ಲಿ 1 ಅಥವಾ 2 ಬುಕ್ಗಳನ್ನು ನಿಮಗೆ ಯಾವುದು ಅನುಕೂಲ ಸಿಗುತ್ತೋ ಆ ಪುಸ್ತಕಗಳನ್ನು ಓದಿದರೆ ಇವೆಲ್ಲ ಮೇಲಿನ ಎಲ್ಲ ಟಾಪಿಕ್ಗಳು ನಮಗೆ ಕವರ್ ಆಗುವಂತಹ ಸಾಧ್ಯತೆ ತುಂಬಾ ಇದೆ. ನೆಕ್ಸ್ಟ್ ನಮಗೆ ಸಾಮಾನ್ಯ ಇಂಗ್ಲೀಷ್ ಅಂತಿದೆ ಅಲ್ವಾ, ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸಿಲೆಬಸ್ ಮತ್ತು ರೆಫರೆನ್ಸ್ ಬುಕ್ ಗೋರ್ಮೆಂಟ್ನವರೇ ಕೊಟ್ಟಿರುವಂತಹ ಸಿಲೆಬಸ್ ಇದು ಆ್ಯಂಡ್ ರೆಫರೆನ್ಸ್ ಬುಕ್ಗಳನ್ನು ಸಹ ಅವರು ಕೊಟ್ಟಿದ್ದಾರೆ. ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದನ್ನು ಒಂದೊಂದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕನ್ನಡ ವರ್ಣಮಾಲೆ, ಗುಣಿತಾಕ್ಷರ ಮತ್ತು ಸಂಯುಕ್ತಾಕ್ಷರಗಳು ಇವೆಲ್ಲ ಒಂದೊಂದೇ ಟಾಪಿಕ್ ತೊಗೊಂಡು ನಾವು ಒಂದೊಂದು ವಿಡಿಯೋಗಳನ್ನು ಮಾಡ್ಕೊತ ಮತ್ತು ನೋಟ್ಸ್ಗಳನ್ನು ತಯಾರು ಮಾಡ್ಕೊತ ಹೋದಾಗ ಮಾತ್ರ ನಮಗೆ GPSTRನಲ್ಲಿ ಪಾಸ್ ಆಗಲು ಸಾಧ್ಯ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.